ಅಕ್ಕ ಈಗ ಉಪ್ಪಿಟ್ಟು ಮಾಡ್ತೀನಿ ನಾನು. ಉಪ್ಪಿಟ್ಟ ಏನ ಅಪರೂಪಕ್ಕೆ ಬಂದೇನು ಉಪ್ಪಿಟ್ಟು ಮಾಡಿಕೊಡ್ತೇನೆ ಅಲ್ವಾ? ನಾನು ಯಾರು ಬೇರೆ ಯಾವ ಥರ ಮಾಡಿಕೊಡಲ್ಲ, ಸ್ಪೆಷಲ್ ಆಗಿ. ಇದು ಸ್ಪೆಷಲ್ ಉಪ್ಪಿಟ್ಟು. ಇದು ರವಾದ್ಲೆ ಮಾಡೋ ಉಪ್ಪಿಟ್ಟಲ್ಲ, ಇದು ಹಿಟ್ಟಿಲೆ ಮಾಡೋ ಉಪ್ಪಿಟ್ಟು. ಹಿಟ್ಟ? ಯಾವ ಹಿಟ್ಟು ಉಪ್ಪಿಟ್ಟು ಮಾಡ್ತೀವ? ಇದು ಅಕ್ಕಿ ಹಿಟ್ಟಿಲೆ ಮಾಡೋ ಉಪ್ಪಿಟ್ಟು. ಅಕ್ಕಿ ಹಿಟ್ಟ? ಆಮೇಲೆ ಎಲ್ಲರೂ ಅನ್ಕೋತಾರೆ ಇದು ಅಕ್ಕಿ ಹಿಟ್ಟಿಲೆ ಉಪ್ಪಿಟ್ಟು ಮಾಡಿದ್ರೆ ಮುದ್ದೆ ಆಗ್ತದೆ ಅಂತ ಹೇಳಿ. ಆಲ್ಮೋಸ್ಟ್ ಯಾರು ಮಾಡಿರಂಗಿಲ್ಲ ಅಂತ ಅನ್ನಿಸ್ತದೆ. ಹಿಟ್ಟಿಲೆ ಉಪ್ಪಿಟ್ಟು ಮಾಡೋದು ಭಾಳ ಜನಕ್ಕೆ ಗೊತ್ತಿಲ್ಲ. ಇದು ಟೇಸ್ಟ್ ಆಗ್ತದೆ ಭಾರಿ. ಇದನ್ನು ಹೆಂಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿನ ಹಾಕ್ಕೊಂಡ್ರೆ ಚಲೋ, ಯಾಕಂದ್ರೆ ಒಂದು 5-6 ಚಮಚ ಹಾಕಕ್ಕ. ಸಾಕು. ಈಗ ಒಂದು ಸ್ವಲ್ಪ ಸಾಸಿವೆ ಹಾಕೋದು, ಆಮೇಲೆ ಜೀರಿಗೆ, ಉದ್ದಿನಬೇಳೆ, ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಆಗ್ತದೆ ಅದಕ್ಕೆ. ಕಡಲೆಬೇಳೆ, ಸ್ವಲ್ಪ ಹಿಂಗು, ಆಮೇಲೆ ಅದೊಂದು ಸ್ವಲ್ಪ ಕೆಂಪಾದ್ಮೇಲೆ ಶೇಂಗಾ. ಶೇಂಗಾ ಹಾಕಬೇಕು. ಅದು ಶೇಂಗಾ ಚೆಂದಾಗಿ ಫ್ರೈ ಆಗಲಿ. ಕಡಲೆ ಬೀಜ, ಒಣಮೆಣಸಿನ್ಕಾಯಿ. ಈಗ ಶೇಂಗಾ ಕರೆಕ್ಟ್ ಫ್ರೈ ಆಗ್ಯದ. ಈಗ ಹಸಿಮೆಣಸಿನ್ಕಾಯಿ ನೀವು ಎಷ್ಟು ಖಾರ ತಿಂತೀರಿ ನೋಡಿ ಹಾಕೋರಿ. ಆಮೇಲೆ ಕರಿಬೇವು. ಇದು ಫ್ರೈ ಆದ್ಮೇಲೆ ಇದ್ರಾಗ ಸಣ್ಣಗೆ ಹೆಚ್ಚಿಟ್ಕೊಂಡು ಉಳ್ಳಾಗಡ್ಡಿ. ಹಾಂ, ಆದರೆ ಒಗ್ಗರಣೆ ಇದಕ್ಕೆ ಚೆಂದಾಗಿ ಹಾಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿತದೆ. ಉಳ್ಳಾಗಡ್ಡಿ ಫುಲ್ ಹಸಿಗೆ ಹೋಗಿ ಚೆನ್ನಾಗಿ ಫ್ರೈ ಆದಮೇಲೆ ಇದ್ರೊಳಗನ ಅಕ್ಕಿ ಹಿಟ್ಟು ಹಾಕಿ ಹುರ್ಕೋಬೇಕು. ನಾ 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿನಿ. ಅದನ್ನು ಸ್ವಲ್ಪ ಬಿಸಿ ಬಿಸಿ ಹುರ್ಕೋಬೇಕು. ಅಕ್ಕಿ ಹಿಟ್ಟು ಹುರಿದಿದ್ದು ಸ್ಮೆಲ್ ಬರ್ತದೆ. ಆಮೇಲೆ ಅದ್ರಾಗ ಉಪ್ಪು ಹಾಕೋಬೇಕು. ಚಲೋ ಹೊತ್ನಾಗ ಅಕ್ಕಿ ಹಿಟ್ಟು ಹುರಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಹೌದು. ಓಕೆ. ಅಕ್ಕಿ ಹಿಟ್ಟು ಸರಿಯಾಗಿ ಹುರಿದಾದ್ಮೇಲೆ 1 ಕಪ್ಪು ಅಕ್ಕಿ ಹಿಟ್ಟಿಗೆ 1 ಕಪ್ಪಷ್ಟು ಬಿಸಿ ನೀರು ಹಾಕಿ ಇದನ್ನು ಮಾಡಬೇಕು. ತಣ್ಣೀರು ಹಾಕುವಂಗಿಲ್ಲ. ಇಲ್ಲ, ಕುದಿಯ ನೀರು ಹಾಕಿಟ್ಕೋತಿ. ಹಾಂ, ಒಂದಕ್ಕೊಂದು ಸಾಕಾಗ್ತದೆ. ಹೌದಕ್ಕ. 1 ಹಿಟ್ಟಿಗೆ 1 ನೀರು. ಹೌದು. ನಾವು ನಾರ್ಮಲ್ ಉಪ್ಪಿಟ್ಟಿಗೆ ರವೆ ಉಪ್ಪಿಟ್ಟಿಗೆ 1ಕ್ಕೆ 2 ಹಾಕ್ತೀವಿ. ಇದಕ್ಕೆ 1 ಹಾಕೋದು. ಈಗ ನೀರು ಕುದಿಲಿಕ್ಕತ್ತದಲ್ಲ, ಈಗ ಫುಲ್ ಕುದಿಯೋ ನೀರು. ಇದಕ್ಕೆ 1 ನೀರು ಹಾಕಬೇಕು. ಚೆನ್ನಾಗಿ ಕಲಿಸ್ಬೇಕು. ಸೈಡಿಗೆ ಅದು ನೋಡ್ರಿ, ಒಂದಕ್ಕೊಂದು ನೀರು ಹಾಕಿದ್ರೆ ಅದು ಮುದ್ದೆ ಆಗಂಗಿಲ್ಲ. ಉದುರು ಆಗಿಬಿಡ್ತದಲ್ಲ. ಭಾರಿ ಚಂದ ಕಾಣ್ಲಿಕ್ಕೆ ವಾಣಿ. ನೋಡೋಣ ತಡಿ ಟೇಸ್ಟ್.
ಸೇರ್ತದಲ್ಲ ಸೇರ್ತಂದ್ರೆ ನಾನು ಮಾಡ್ತೀನಿ ಮನ್ಯಾಗ. ಅಕ್ಕ ಈಗ ಆಗ್ಯದ ಕರೆಕ್ಟ್. ಹಾಂ. ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಹಾಂ. ಆಮೇಲೆ ಮೇನ್ ಏನಂದ್ರೆ ಇದನ್ನ ಹಂಗ ತಿನ್ನೋರು ತಿನ್ಬೋದು, ಉಪ್ಪಿನಕಾಯಿ ಹಚ್ಕೊಂಡು ತಿಂತಾರೆ. ಮೇನ್ ಅಂದ್ರೆ ಇದಕ್ಕೆ ಹಾಲು ಜೊತೆ ತಿಂತಾರೆ, ಇದ್ರ ಹಾಲು ಹಾಕೊಂಡು ತಿಂತಾರೆ. ಹಾಲು ಆಕ್ಚುಲಿ ನಾವು ಉಪ್ಪಿಟ್ಟಿಗೆ ಮೊಸರು ಹಾಕೋತೀವಿ, ಈ ಉಪ್ಪಿಟ್ಟಿಗೆ ಹಾಲು ಹಾಕೊಂಡು ತಿಂತಾರೆ. ಏನೋ ಸ್ಪೆಷಲ್ ಅದ ಬಿಡವ. ಟ್ರೈ ಮಾಡಕ್ಕೆ ಹಾಕಿ ಕೊಡ್ತೀನಿ. ಹಾಂ. ಇದಕ್ಕೆ ಹಾಲು ಹಾಕೋಬೇಕ ನೋಡಿ. ಹಾಂ, ಹಾಲು ಹಾಕೊಂಡು ತಿನ್ಬೇಕು. ಟೇಸ್ಟ್ ಮಾಡಿ. ವಾವ್, ಸೂಪರ್ ವಾಣಿ. ನಂಗೆ ಗೊತ್ತಾಗ್ಲಿಲ್ಲ ನೋಡೋದು. ಅಲ್ಲ, ಈಗೇನು ಅಕ್ಕಿ ಹಿಟ್ಟಿನ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಅನ್ಕೊಂಡಿದ್ದೆ. ಮಸ್ತ್ ಆಗಿ ಬಿಡು. ಮುದ್ದಾಗಿಲ್ಲ, ಉದುರಾಗಲ್ಲ. ನಾನು ನಮ್ಮ ಮನೆಯವ್ರಿಗೆ ಮಾಡ್ಕೊಡ್ತೀನಿ. ಮಸ್ತ್. ಮಸ್ತ್.